ನಮಸ್ಕಾರ ನಮ್ಮ ಆತ್ಮೀಯ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುರ್ಕಿ ಎಂಬ ಗ್ರಾಮದಲ್ಲಿ ವಿಜಯಕುಮಾರ್ ಅನ್ನೋರ ಹೊಲದಲ್ಲಿದ್ದೀವಿ. ನಿಮಗೆಲ್ಲರಿಗೂ ನಮಸ್ಕಾರ ಸರ್. ಸರ, ನಿಮ್ಮ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಮೇಜರ್ ಆಗಿ ಅಡಿಕೆ ತೋಟಗಳಲ್ಲಿ ಎಲೆ ಚುಕ್ಕೆ ರೋಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಹೇಗೆ ಕಂಡು ಬರ್ತಾ ಇದೆ ಅಂತಾರೆ ನೋಡ್ತಾ ಇರ್ಬೋದು ನೀವು. ಈ ಕಡೆ ಭಾಗ ಇಲ್ಲಿ ನೋಡ್ತಾ ಇರ್ಬೋದು, ಚುಕ್ಕೆ ರೋಗ ಬಂದ್ಬಿಟ್ಟು ಗರಿಯೆಲ್ಲ ಸಂಪೂರ್ಣವಾಗಿ ಒಣಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಈ ಕಡೆ ಭಾಗದಲ್ಲಿ ಕಾಣ್ತಾ ಇದೆ, ಗರಿಯೆಲ್ಲ ಒಣಗ್ತಾ ಇದೆ. ಈ ಒಣಗೋದ್ರಿಂದ ಆಗುವಂಥ ಪರಿಣಾಮಗಳು ಏನೇನು ಅಂತ ಅಂದರೆ, ಈ ಗರಿ ಒಣಗ್ತಾ ಇರೋದ್ರಿಂದ ಆಗುವಂಥ ಪರಿಣಾಮಗಳು ಅಂತಂದರೆ, ನಿಮಗೆ ಈ ಒಂಬಾಳೆ ಓಪನ್ ಆಗೋ ಜಾಗ ನ್ಯೂಟ್ರಿಯೆಂಟ್ಸ್ಗಳು ನೀವೇನು ಇರೋ ಆ ಪೋಷಕಾಂಶಗಳು ಸರಿಯಾಗಿ ದೊರಕದೇ ಇಲ್ಲ ಕಾರಣದಿಂದ ನಿಮ್ಮ ಇಳುವರಿ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ, ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತದೆ, ಆಮೇಲೆ ಗರಿಗಳು ಸಣ್ಣ ಆಗ್ತಾ ಹೋಗ್ತವೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದರೆ ನೆಕ್ಸ್ಟ್ ನಿಮಗೆ ಕಾಯಿ ಅವೆಲ್ಲ ಉದುರೋಕ್ಕೆ ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗ್ತದೆ. ಆದ ಕಾರಣದಿಂದ ನಾವು ಈ ಒಂದು ಎಲೆ ಚುಕ್ಕೆ ರೋಗಕ್ಕೆ ಅತಿಯಾಗಿ ಆ ಕಂಪನಿ ಬೇರೆ ಬೇರೆ ಕಂಪನಿಗಳ ಉತ್ಪನ್ನಗಳನ್ನು ಬಳಸಿ ಯಾವುದೂ ರಿಸಲ್ಟ್ ಬರಲಿಲ್ಲ ಅಂತ ವಾತಾವರಣ ಸೃಷ್ಟಿ ಆಗ್ತಾ ಹೋಗ್ತಾ ಇದೆ. ಆ ಕಾರಣದಿಂದ ಸರ್ ನಾವು ಹೇಳೋದೇನಂತಂದರೆ, ನಾವು ರೋಹಿಣಿ ಬಯೋಕೆಮ್ ಮೈಕ್ರೋ ಇನ್ಪುಟ್ ಕಂಪ್ನಿಯವರು ಸರಿಯಾಗಿ ಇದಕ್ಕೆ ನಮ್ಮ ಕಂಪನಿಯ ಮೈಕ್ರಾಕ್ಸ್ ಮತ್ತು ಎವರ್ಗ್ರೀನ್ CF, ಆಮೇಲೆ M45, ಆಮೇಲೆ ಫಾಸ್ಮೆಟ್ ಅಥವಾ ಯಾವುದೇ ಈಥೇನ್ ಕೆಮಿಕಲ್ ಇರೋಂಥ ಯಾವುದೇ ಪ್ರಾಡಕ್ಟನ್ನು ಬಳಸಿ ಇದನ್ನು ನಾವು ಒಳ್ಳೆಯ ರೀತಿಯಿಂದ ಇದನ್ನು ಸಂಪೂರ್ಣವಾಗಿ ಈ ಒಂದು ಎಲೆ ಚುಕ್ಕೆ ರೋಗವನ್ನು ನಿರ್ಮೂಲನೆ ಮಾಡಿ ಇನ್ನು ಮುಂದೆ ಯಾವ ಥರ ಬರಲಿಲ್ಲ ಥರ ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕಂತೇಳಿ ನಿರ್ಧಾರ ಮಾಡೈತಿ. ಇದಕ್ಕೆ ನಮ್ಮ ಕಂಪನಿ ಎಲ್ಲ ಸಿಬ್ಬಂದಿಗಳು ಹಾಗೂ ನಮ್ಮ ಎಲ್ಲ ಸದಸ್ಯರು ಹಾಗೂ ನಮ್ಮ MD ಅವರು ಮಲ್ಲಪ್ಪ ಕಟ್ಟಿ ಅಂತೇಳಿ ಅವರು ಕೂಡ ಇದಕ್ಕೆ ಭಾಳ ಒತ್ತಾಯಪೂರ್ವಕವಾಗಿ ಅವರು ಏನೇನು ಇದಕ್ಕೆ ಟ್ರೀಟ್ಮೆಂಟನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟು ಇದಕ್ಕೆ ಸಲಹೆ ಸಹಕಾರಗಳನ್ನು ನೀಡ್ತಾ ಇದ್ದೇವೆ. ಸರ, ನಿಮಗೆ ಈ ಎಲೆ ಚುಕ್ಕೆ ರೋಗದಿಂದ ಆಗ್ತಾ ಇದೆ, ನಿಮಗೆ ಏನು ಅನಿಸ್ತಾ ಇದೆ? ಆಗೋದ್ರಿಂದ ನಿಮ್ಗೆ ಯಾವ ಥರ ಇಳುವರಿ ಪ್ರಾಬ್ಲಮ್ ಆಗುತ್ತೆ ಅನಿಸ್ತದೆ ಸರ್. ಹೌದು, ಗಿಡ ನೋಡೋಕ್ಕೂ ಒಂಥರ ಅನಿಸ್ತಾ ಇದೆ, ಒಂಥರ ಒಣಗಿದಾವೇನ ಗಿಡ ನೀರಿಲ್ದಂಗೆ ಅನಿಸ್ತೈತೆ. ತೋಟಕ್ಕೆ ಬಂದ್ರೆ ಏನೋ ಒಂಥರ ಬೇಜಾರಾಗೋದು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕರೆಸಿ ನಿಮ್ದು ಏನಾರ ಸರಿ ಆಯಿತು ಸರ್, ನಾವು ಮಾಡೋಣ. ಇದಕ್ಕೆ ನಾವು ಏನೇನು ಬೇಕೋ ಆ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ, ಇನ್ನು ಒಂದು ತಿಂಗಳಲ್ಲಿ ಇದಕ್ಕೆ ಇವತ್ತು ಸ್ಪ್ರೇ ಮತ್ತು ಇದಕ್ಕೆ ಗೊಬ್ಬರವನ್ನು ಬರೆದು ಕೊಡ್ತಾ ಇದ್ದೀವಿ. ನೆಕ್ಸ್ಟಿನ ಮುಂದಿನ ಒಂದು ತಿಂಗಳಲ್ಲಿ ಇದೇ ತೋಟನ ಮತ್ತೊಂದು ಸರಿ ನಾವು ವಿಡಿಯೋ ಮಾಡಿ ಇದು ಹೇಗಾಗಿದೆ ಹೆಂಗಾಗಿದೆ ಅಂತ ಹೇಳಿ ನಿಮ್ಗೆ ವಿಚಾರ ಮಾಡ್ತೇವೆ. ನಮಸ್ಕಾರ.